ಶರಣರ ನೆನದರ ಸರಗಿಯ ಇಟ್ಟಂಗ ಶರಣರ ನೆನದರ ಸರಗಿಯ ಇಟ್ಟಂಗ ಅರಳು ಮಲ್ಲಿಗೆ ಹೂವ ಮುಡದಂಗ ಅರಳು ಮಲ್ಲಿಗೆ ಹೂವ ಮುಡದಂಗ ನನ್ನ ಮನವೇ ಕಲ್ಯಾಣದ ಶರಣರ ನೆನೆಗೆ ಎಲೆ ಮನವೇ ಅಂತ ಹೇಳಿದ್ದಾರೆ. ಬಸವಾದ ಶರಣರು ನಮ್ಗೆ ಕಲಿಸಿಕೊಟ್ಟಂಥ ಸಂಸ್ಕಾರ. ಇವತ್ತು ನಾವು ಸಂಸ್ಕಾರ ಬಗ್ಗೆ ಮಾತಾಡೋಣ. ಈ ಸಂಸ್ಕಾರವನ್ನು ಬರಬೇಕಂತ ಹೇಳಿದರೆ ನಮ್ಮ ಬಿಜಾಪುರದ ಗಂಡು ಮೆಟ್ಟದ ನಾಡ ಹೆಸರುವಾಸಿ ಆಗಬೇಕಾದ್ರೆ ನಾವು 3 ಜನರು ನೆನಬೇಕಾಗ್ತದೆ. ಜನಪದವನ್ನು ಹುಟ್ಟಿಸಿ ಬೆಳೆಸಿ ನಮ್ಮ ಇವತ್ತಿನ ದಿವಸ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಧುರಚಂದ್ರಾಗಲಿ, ಸಿಂಪಿ ಲಿಂಗಣ್ಣವರಾಗಲಿ, ಅದೇ ರೀತಿಯಾಗಿ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಪರಮಪೂಜ್ಯ ಬಂತನಾಳ ಶಿವಯೋಗಿಗಳಾಗಲಿ, ಇವತ್ತು 4 ವಚನಗಳು ನಾವು ಹೇಳ್ತೇವೆ ಅಂದರೆ ಪಗು ಹಳಕಟ್ಟಿಯವರನ್ನು ನಾವು ನೆನಬೇಕಾಗ್ತದೆ. ನಾವು ಇವ್ರನ್ನೆಲ್ಲ ನೆನ್ಕೋತು ಇದರ ಜೊತೆನೇ ರಾಷ್ಟ್ರ ಸಂತರಾಗಿರ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನು ನಾವು ಶಿರಸಾಷ್ಟಾಂಗಿ ನಮ್ಮನ್ನು ಮಾಡಿ ಇವತ್ತಿನ ದಿವಸ ನಾವು ನೆನಬೇಕಾಗ್ತದೆ. ಆತ್ಮೀಯರೇ, ಬೆಳ್ಳನ ಬೆಳಗೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನೆದೇನ ಅಂತಕ್ಕಂಥದ್ದು ನಮ್ಮ ರೈತರು ಭಾಳ ಸ್ಟಾರ್ಟ್ ಆಗ್ತದೆ. ಹೆಂಗಿತ್ತು ಅದು ಸಂಸ್ಕಾರ ಅಂದರೆ, ರೈತರು ಬಾಳೆ ಇವರೆಲ್ಲ ಜಾಣಿಯರು ಸೇರಿ ಮಾಡತಕ್ಕಂಥ ಅಲಿಖಿತ ಸಂವಿಧಾನ ಯಾವುದಪ್ಪ ಅಂದರೆ ಜನಪದ ಸಾಹಿತ್ಯ. ಸೂರ್ಯಚಂದ್ರ ಭೂಮಿ ಮೇಲೆ ಏನು ಇರತಕ್ಕಂಥ ಸೂರ್ಯಚಂದ್ರ ಇರುವವರೆಗೆ ಹಳಸದೆ ಅಲಿಖಿತವಾದಂಥ ಇರತಕ್ಕಂಥ ಸಾಹಿತ್ಯ ಯಾವುದಂದ್ರೆ ನಮ್ಮ ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯವನ್ನು ಯಾರು ಬರೆದ್ರು ಅಂತಕ್ಕಂಥದ್ದು ಯಾರೂ ಹೆಸರು ಹಾಕಿಲ್ಲ. ಯಾರು ಬರೆದ್ರು ಅಂದರೆ ನಮ್ಮ ಜನಪದ ಜಾಣಿಯರು ಬರೆದ್ರು. ಹುಟ್ಟಿನಿಂದ ಸಾಯುವವರೆಗೆ ವಿಶಾಲವಾಗಿ ನಮ್ಮ ಬದುಕಿನಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು ಸಾಹಿತ್ಯ. ಅದಕ್ಕೆ ವ್ಯವಸಾಯ ಮಾಡ್ತಕ್ಕಂಥ ಒಂದು ಮನೆತನದೊಳಗೆ ಹೊರಗೂ ಮಾಡ್ಬೇಕು, ತಾಯಿ ಮನೆಯಂದು ಮಾಡಬೇಕು, ಒಳಗೂ ಮಾಡಬೇಕು. ಇಷ್ಟೆಲ್ಲ ಮಾಡಿ ಕೈಪಲ್ಯ ಮಾರ್ಕೊಂಡು ಮಾರುಕಟ್ಟೆಗೆ ಹೋಗ್ಬೇಕು. ಮಾರುಕಟ್ಟೆಗೆ ಹೋಗಿ ಮಾರ್ಕೊಂಡು ಬರುವಾಗ 2 ಮಕ್ಳು ಇರ್ತಾವ್ರಿ. 2 ಮಕ್ಕಳನ್ನು ಜೋಪಾನ ಮಾಡಬೇಕು. ಮಾರ್ಕೆಟ್ಗೆ ಹೋಗಿ ಬರುವಾಗ ಈಗಿನಂಗೆಲ್ಲ ಮೊಬೈಲ್ ಹಚ್ಚಿ ಹಾಡು ಹಚ್ಚಿ ಜೋಗಳು ಹಾಡಿ ಮಲಗಿಸ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ನಮ್ಮ ರೈತಾಪಿ ಕುಟುಂಬದಲ್ಲಿ. ಆ ಹೆಣ್ಣು ಮಗಳು ಮಾರ್ಕೆಟ್ಗೆ ಹೋಗಿ ಸಂತಿಗೆ ಹೋಗಿ ತರ್ತೀನಿ, ಮಲ್ಕೋಪ್ಪ ನೀ ಅಂತೇಳಿ ಹೇಳ್ತಾಳೆ. ಅಳು ಬ್ಯಾಡ ನನ್ನ ಕಂದನ, ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಿನಗೆ ಹಾಲು ಗಡಗ ತರ್ತೀನಿ. ಅಳು ಬ್ಯಾಡ ನನ್ನ ಕಂದನ, ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗೆ ಹಸಿರು ಅಂಗಿ ತರ್ತೀನಿ. ಅಳು ಬ್ಯಾಡ ನನ್ನ ಕಂದನ, ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಗೆಜ್ಜಿ ಉಡದ ತರ್ತೀನಿ. ಅಳಬ್ಯಾಡ ನನ್ನ ಕಂದ, ನಾ ಬೆಣ್ಣಿ ಮಾರಿ ಬರ್ತೀನಿ, ಬೆಣ್ಣಿ ಮಾರಿ ಬರ್ತೀನಿ, ನಿನ ಉಣ್ಣಿ ಕುಲಾಯಿ ತರ್ತೀನಿ. ಅಳಬ್ಯಾಡ ನನ್ನ ಕಂದ, ನಾ ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ, ನಿನಗೊಪ್ಪುವ ಅಂಗಿ ತರ್ತೀನಿ. ಅಳಬ್ಯಾಡ ನನ್ನ ಕಂದ, ನಾ ಹಾಲು ಮಾರಿ ಬರ್ತೀನಿ, ನಾ ಹಾಲು ಮಾರಿ ಬರ್ತೀನಿ, ನಾ ಹಾಲು ಮಾರಿ. ಯಾವ ಸಾಹಿತ್ಯ ಯಾರು ಹೇಳಿಕೊಟ್ರು ಇವರಿಗೆಲ್ಲ? ಜನಪದ ಸಾಹಿತ್ಯ. ಅದಕ್ಕೆ ಜನಪದ ಅಂತಕ್ಕಂಥದ್ದು ಈ ಗಿಡಕ್ಕೇನಿರ್ತದಲ್ಲ ತಾಯಿ ಬೇರೋದು. ನಾವು ಆಧುನಿಕ ಸಾಹಿತ್ಯ ಏನು ಬರಿತೇವೆ ಅದೆಲ್ಲ ಹೂವು ಕಾಯಿ ಎಲ್ಲ ಹೇಳ್ತಾರೆ. BM ಶ್ರೀಯವ್ರು ಹೇಳ್ತಕ್ಕಂಥ ಮಾತು. ಆದ್ಮೇಲೆ ಇಷ್ಟೆಲ್ಲ ಮಾಡಿ ದೊಡ್ಡವರಾಗಿ ನಮ್ಮನ್ನೆಲ್ಲ ಬೆಳೆಸಿ ಆ ತಾಯಿ ಸಂಸ್ಕಾರ ಕೊಡ್ತಾಳೆ. ಅದ್ರ ಬಗ್ಗೆನೇ ಮಾತಾಡ್ಬೇಕು ನಾವು. ಈ ಮನುಷ್ಯರ ಆಗಿ ಹುಟ್ಟಿ ಬಂದ ಬಳಿಕ ನಮ್ಮ ಸಂಪ್ರದಾಯ ಪ್ರಕಾರ 16 ಸಂಸ್ಕಾರಗಳು. 16 ಸಂಸ್ಕಾರಗಳಲ್ಲಿ ಶ್ರೀಮಂತ ಕಾರ್ಯನೂ ಒಂದು ಸಂಸ್ಕಾರದೊಳಗೆ ಬರ್ತದೆ. ಕಿವಿ ಮುರು ಚುಚ್ಚುವುದು ಒಂದು ಸಂಸ್ಕಾರ. ಇದು ಯಾಕೆ ಹೇಳಬೇಕಪ್ಪ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ನೋವು. ಯಾಕಂದರೆ ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಂಬ ಸುನಾಮಿಗೆ ಸಿಕ್ಕು ನಮ್ಮ ಬದುಕು ಬರಡಾಗ್ತಾ ಇದೆ. ಅದನ್ನು ನಿಭಾಯಿಸಬೇಕಾದ್ರೆ, ಯಾಕಂದರೆ ನಾವು ಅತ್ತಿ ಮಾವಿಗೆಲ್ಲ ಮಮ್ಮಿ ಡ್ಯಾಡಿ ಅಲ್ಲಾಗತ್ತೇವು. ಅತ್ತಿ ಮಾವು ಮರೆತು ಬಿಟ್ಟಿದ್ದೆವು. ಇಲ್ಲಿದಿಂದ ನಮ್ಮ 18 ವರ್ಷ 20 ವರ್ಷ ಸಂಸ್ಕಾರ ಪಡೆದು ಹೋಗಿ ಗಂಡನ ಮನ್ಯಾಗ ಬಾಳೆ ಮಾಡ ತಾಯಿ ಅಂತೇಳಿ ಹಿಂದೆ ಕೇಳ್ತಿರು. ಹಿಂದೆ ಕೇಳೋವರಾಗ
ಮಾವಗೆ ಮಾವ ಅನ್ಬೇಕು, ಅತ್ತಿಗೆ ಅತ್ತಿನ ಅನ್ಬೇಕು, ಭಾವ ಮೈದನರು ಇವರೆಲ್ಲ ಅನ್ಬೇಕು. ಅದೇ ವರ್ಡ್. ಅಂಕಲ್ ಒಂದು ಆದ್ರೆ ಸರ್ವೇ ಸಾಮಾನ್ಯ ಎಲ್ಲರಿಗೆ ಅಂಕಲ್ ಅನ್ನೋದು. ಹಾಂ, ದಯವಿಟ್ಟು ತಾಯಂದಿರಲ್ಲಿ ನಾನು ಆ ಹುಬ್ಳಿದಿಂದ ಇಲ್ಲಿಗೆ ಯಾಕೆ ಬಂದೀನಿ ಅಂದರೆ, ಮಮ್ಮಿ ಡ್ಯಾಡಿ ಅನ್ನೋದು ಒಟ್ಟ ಕಲಿಸ್ಬೇಡ್ರಿ. ನಂದು ಅದು ಕಳಕಳಿ ವಿನಂತಿ. ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸ್ಬೇಡ್ರಿ. ಅಪ್ಪ ಅವ್ವ ಯಾರು ಅನ್ಬೇಕು ರೀ, ಅತ್ತಿ ಮಾವ ಯಾರು ಅನ್ಬೇಕು? ದಯವಿಟ್ಟು ಅದು ಅದು ನನಗೆ ಅದು ಕೊಡ್ತಕ್ಕಂಥ ನೀವು ಬಹುಮಾನ. ಹಾಂ, ಅದೇ ಒಂದು ನನಗೆ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಯಾಕಂದ್ರೆ ನೋಡಿರಿ, ಈ 200-300 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡ್ದಕ್ರಾಗ ಮೌರ್ಯ ಸಾಮ್ರಾಜ್ಯ, ಆ ಸಾಮ್ರಾಜ್ಯ ಇದ್ದಕ್ರಾಗ ಅವಾಗ ನಮ್ಗೆ ಆಡು ಭಾಷೆ ಸಂಸ್ಕೃತ ಇತ್ತು. ಸಂಸ್ಕೃತ, ನಾವು ಸಂಸ್ಕೃತ ಭಾಷೆ ಮಾತಾಡ್ತಿದ್ದೆವು ಭಾರತೀಯರೆಲ್ಲರೂ. ಈಗ ಎಲ್ಲಿ ಅದು ಹೇಳ್ರಿ, ಸಂಸ್ಕೃತ ಎಲ್ಲ ಮುಳುಗೋಗ್ಯದ. ಹಂಗೆ ಇವೆಲ್ಲ ಇಂಗ್ಲೀಷ್ ಹೊಕ್ಕು ನಮ್ಮ ಕಸ್ತೂರಿ ಕನ್ನಡ ಅಳಿಕು ಆದ್ರೆ ನಾವೆಲ್ಲ ಬಾಳೆ ಹೆಂಗೆ ಮಾಡೋದ್ರಿಪ್ಪ? ಬಾಳೆ ಹೆಂಗೆ ಮಾಡೋದು? ಹಾಂ, ಹೇಳ್ತಕ್ಕಂಥ ಕವಿ ನಾಡುಗಳು ಈ 8 ರತ್ನಗಳದಾವಲ್ಲ, ಜ್ಞಾನಪೀಠ ಪ್ರಶಸ್ತಿಗಳು, ಮುಂದೆಲ್ಲ ಯಾರಿಗೆ ಕೊಡಬೇಕು? ಕಂಗ್ಲೀಷ್ ಮಾತಾಡೋರು ಕೊಡ್ಬೇಕಾ? ಅದಕ್ಕೆ ದಯವಿಟ್ಟು ಹಂಗೆ ಬೇಡ. ತಾಯಿ ಆದವಳು ಸಂಸ್ಕಾರ ಕೊಡ್ತಿಳಿ ಹೆಣ್ಣು ಮಗಳಿಗೆ. ಹೆಂಗೆ? ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ ವನವಾಸ. ಕರಿಸೀರಿ ಉಡಬ್ಯಾಡ, ಕಡಿದಾಣ ಬಿಡಬ್ಯಾಡ, ನಡುವೋಣ್ಯಾಗ ನಿಂತು ನಗಬ್ಯಾಡ, ನಡುವೋಣ್ಯಾಗ ನಿಂತು ನಗಬ್ಯಾಡ ಮಗಳೇ, ತವರಿಗೆ ಹೆಸರ ತರಬ್ಯಾಡ ಮಗಳೇ, ತವರಿಗೆ ಹೆಸರ ತರಬ್ಯಾಡ. ಬಂಗಾರ ಬಳಿಯ ನುಟ್ಟು ಬಡವನಿಗೆ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಅತ್ತಿಯ ಮನೆಯಾಗ ತೊತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರ ಉಣಬೇಕ, ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ, ಹೆತ್ತವರ ಕೀರ್ತಿ ತರಬೇಕ ಮಗಳೇ, ಹೆತ್ತವರ ಕೀರ್ತಿ ತರಬೇಕ. ಚಾಡ ಹೇಳುವ ಮಂದಿ ಜಗದಾಗ ತುಂಬ್ಯಾರ ತಂಗಿ, ಮಂದಿ ಮಾತನು ನೀನು ಕೇಳಬ್ಯಾಡ, ಮಂದಿ ಮಾತನು ನೀನು ಕೇಳಬ್ಯಾಡ ಮಗಳೇ, ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ, ಗುರುಮಾಂತರ ನೀನು ಮರಿಬ್ಯಾಡ. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ, ಮನವ ಜಾರಿದರ ವನವಾಸ. ಇಂಥ ಸಂಸ್ಕಾರ ಎಲ್ಲಿ ಕೊಡ್ತಾರೆ ನಮ್ಗೆ? ವಿಶ್ವವಿದ್ಯಾಲಯ ಮಟ್ಟದಲ್ಲಿ ತಾಯಿ ಏನು, ತಾಯಿ ಮೊದಲ ಗುರು ಅಂತ ಹೇಳ್ತಾರಲ್ಲ. ತಾಯಿ ಮೊದಲ ಗುರು, ತಾಯಿ ಕೊಟ್ಟಂಥ ಶಿಕ್ಷಣ. ತಾಯಂದಿರಲ್ಲ, ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ, ಹೆಣ್ಣು ಸಣ್ಣವಳು ಒಳ ಹೊರಗೆ ಆಡಿದರೆ ಕನ್ನಡಿ ಹೆಂಗ ಹೊಳೆಯುವಳ ನನ್ನ ಮಗಳ ಅಂಥೇಳಿ ಹೇಳ್ತಾರೆ. ಏನು ಆ ತಾಯಿ ಆದವಳು? ಆಡಿವಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರು ತುಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಅದು ಹುಟ್ಟಿದವ್ರಿಗೆ ಹೆಗ್ಗಣನೇ ಯಾಕಿರ್ಲೆಕ್ಕ, ಭಾಳ ಖುಷಿದಿಂದ ಜಾಕ್ ಮಾಡ್ತಕ್ಕಂಥದ್ದು. ಅದಕ್ಕೆ ಇದು ಈ ಗಟ್ಟಿ ಜಾನಪದ ಹುಟ್ಟಿದ್ದು ಗಂಡಮೆಟ್ಟದ ನಾಡು ಇಂಡಿಯಲ್ಲಿ, ಇಂಡಿ ತಾಲೂಕು ಹಲಸಂಗಿಯಲ್ಲಿ ಹುಟ್ಟಿದ್ದು. ಆತ್ಮ ಹಲಸಂಗಿ ಮೊದಲ ಚಂಡ್ರು, ಸಿಂಪಿ ಲಿಂಗಣ್ಣವರು ಎಲ್ಲರೂ ಈ ನಮ್ಮ ಜಾನಪದ ಜಾಣಿಯರನ್ನು ಹಾಡಿ ಹೊಗಳಿದಂಥ ಆಯ್ಕೆ ಮಾಡತಕ್ಕಂಥ ಪುಸ್ತಕಗಳು ಮಾಡಿದ್ರು. ಆ ಪುಸ್ತಕದಿಂದ ಹುಟ್ಟಿತ್ತು ಸಾಹಿತ್ಯ. ಬ್ಯಾಸಿಗಿ ಬಿಸಿಲಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿ ತಂಪ, ಭೀಮಾರತಿ ಎಂಬ ಹೊಳಿ ತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ, ಕಾಸಿಗೆ ಹೋಗಾಕ ಸೊಂದು ದಿನ ಬೇಕ, ತಾ ಸೊತ್ತಿನ ದಾರಿ ತವರೂರ, ತಾ ಸೊತ್ತಿನ ದಾರಿ ತವರೂರ, ಕಾಶಿ ಕುಂತಾಳ ಹಡೆದವ್ವ ಅಂತೇಳಿ. ಎಂಥ ಮಾತುಗಳನ್ನು! ಇವೆಲ್ಲ ಮಾತುಗಳು ಇವೆಲ್ಲ ಹೇಳಬೇಕಾದ್ರೆ ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ಮಾದಾಲಿ ಉಂಡ್ಯಾಗ ಮಲಿ ಹಾಲ ಅಂತ.
ಎಂಥ ತಾಯಿ ಬಗ್ಗೆ ಹೇಳ್ತಕ್ಕಂಥ ಸೆಂಟಿಮೆಂಟ್. ಹಾಂ ನೋಡ್ರಪ್ಪ, ಊರು ಬಿಟ್ಟು ಊರು ಹೋದವ್ರು ಸುದ್ದಿ ದೇವ್ರೇನು ಬಲ್ಲ, ಪದರಾಗ 2 ರೊಟ್ಟಿ ಇರ್ಬೇಕು ಅಂಥೇಳಿ ನಮ್ಮವ್ವ ಏನು ಮಾಡ್ತಿದ್ದಾಳೆ ಅಂದ್ರೆ ಬುತ್ತಿ ಕಟ್ಟಿ ಕಳಿಸ್ತೇಳು. ಆ ಬುತ್ತಿ ಹೋಗಿ ಊಟ ಮಾಡಿದ್ರೆ ಆ ಪ್ರೀತಿ ಅಮೃತ ಮಮತೆ ಅಂತಕ್ಕಂಥದ್ದು ಎದ್ದು ಕಾಣ್ತಿತ್ತಂತ. ಅಂಥ ಒಂದು ನಾಡಿನವರು ಆತ್ಮೀಯರೇ. ಹಿಂಗೆ ಹೇಳ್ಕೋತ ಹೊಂಟ್ರೆ ಜನಪದ ಅಂದ್ರೆ ಹೆಂಗೆ, ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕು, ಕೆನಿ ಮೊಸರ ಹಿಂಡಿ ಬೆರೆತಂಗ, ಹುಳುವಾನದೊಳಗೆ ಬುಳ್ಳೊಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕು. ಇದು ನಮ್ಮ ಜಾನಪದ ಆತ್ಮೀಯರೇ. ತಂಗಳ ರೊಟ್ಟಿಯಾಗ ಎಳಿಯ ಪುಂಡಿಯ ಪಲ್ಯ, ಅದರಾಗ ಗಾಣ ಆಡಿಸಿದೆ ಎಣ್ಣೆ, ನಡುವ ಎಳಿ ಸೌತಿಕಾಯಿ ಕಡದಂಗೆ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತಕ್ಕಂಥ ಆತ್ಮೀಯರೇ. ಈ ಜಾನಪದ ಹೆಂಗಂದ್ರೆ ಈ ಸಂಸ್ಕಾರದೊಂದಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಹೋಗಿ ಇನ್ನೇನು ಲಗ್ನ ಆಗಿ ಬೇರೆ ಮನೆಗೆ ಹೋಗ್ಬೇಕಂಥೇಳಿ ಆ ಮಗಳಿಗೆ ಕೊಟ್ಟು ಕಳಿಸಿರ್ತಾರೆ. ಆವಾಗ ಹೇಳ್ತಾಳೆ ತಾಯಿ, ನೋಡವ್ವ ಈ ಸ್ಯೂಸ್ ಎಲ್ಲ ನಿಮ್ಮ ತವ್ರ ಮನೆಗೆ ಕೊಡ್ಬೇಕಂಥೇಳಿ ನೀ ಗ್ಯಾಸ್ ನಂಬರ್ ಹಚ್ಚಿಟ್ದಂಗೆ ನನಗೆ ಹೇಳಿಟ್ಟು, ನಾನು ನಿಮ್ಮ ತವ್ರ ಮನೆ ನನಗೆ ಕೊಡಕ್ಕೆ ಹೋಗಬೇಡ. ಯಾಕಂದ್ರೆ ನಿಮ್ಮ ತವ್ರ ಮನೆ ಮ್ಯಾಗ ಕೇಸ್ ಆಗ್ಯಾವ, ನಿಮ್ಮ ತವ್ರ ಮನೆಯವ್ರು ಗುಂಡಾಗಿರಿ ಮಾಡ್ತಾರೆ, ನಿಮ್ಮ ತವ್ರ ಮನೆಯವ್ರು ನೀಚದಾರ, ಕೊಡಬೇಕು ಬೇಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಾಗ ನನ್ನ ಕೊಡಬೇಡ, ಬರಬಾರದ ಮಾತು ಬರ್ತಾವ ಅಂತ. ಆ ತಾಯಿ ಮಗಳು ಅದಕ್ಕೆ ವಿನಂತಿ ಮಾಡ್ತಾಳೆ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವ, ಕೆಡಕಾಗುವುದು ಮರಿಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ದೂರದ ಊರಿಂದ ತವರಿಗೆ ಬಂದಾಗ, ದೂರದ ಊರಿಂದ ತವರಿಗೆ ಬಂದಾಗ, ಅಣ್ಣನ ಮಕ್ಕಳು ಅಂಗಳದಾಗ, ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ, ಹಡೆದವ್ವ ಅತ್ತಿ ಬಂದಾಳಂತ ಕುಣಿತಾವ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ ನನ್ನವ್ವ, ಹದ್ದು ಕಾಗಿಗೆ ನೀ ಹಾಕಬ್ಯಾಡ, ಹಡೆದವ್ವ ಹದ್ದು ಕಾಗಿಗೆ ನೀ ಹಾಕಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ಏನು ಹೇಳ್ತಿರೋ ಮಾತು ಅಂತಕ್ಕಂಥ ಇಂಥವೆಲ್ಲ ಹಾಡುಗಳು ನೋಡಿ ಪರಮ ಪೂಜೆ ಅಪ್ಪಾಜಿಯವರು ಕರೆಸ್ತಿರು. ಎಲ್ಲ ಸತ್ಸಂಗ ನಡೆದಿರ್ತಿತ್ತು. ಸತ್ಸಂಗ ನಡೆದು ನಾವು ಇನ್ನೇನು ಎದ್ದು ಎಲ್ಲರೂ ಹೋಗ್ತಿರ್ತೀವ ಸಂದರ್ಭದಾಗ ನಾವು ಹೋದ್ನಂದ್ರೆ ಸತ್ಸಂಗ ಮುಗಿದು ಹೊಂಟವ್ರಿಗೆಲ್ಲ ಇಲ್ಲಿ ಬರ್ರಿ ಅಂತ ಕರಿತಿರು. ಯಾರು ಬಂದಾರ ಗೊತ್ತನ ಪ್ರಶ್ನೆ ಮಾಡ್ತಾರೆ. ಯಾರು ಬಂದಾರ ಗೊತ್ತಾ? ಒಬ್ಬರು ಅಧಿಕಾರಿಗಳು ಬಂದಾರೆ. 2 ಹಾಡು ಹಾಡ್ತಾರೆ. ಒಂದು ಎಂದೂ ಹಾಡ್ಸೊಂದಿಲ್ಲ ಅಪ್ಪವರು. ಎಲ್ಲಿ ಕರೀತಾರೆ 2 ಹಾಡು ಹಾಡ್ಸೊಂದು ಬಿಟ್ರೆ. ನನಗೆ ನಂದು ಭಾಗ್ಯ ಏನಂದ್ರೆ ಅಪ್ಪಾಜಿಯವರು ನಾ ಎಲ್ಲಿ ಕರಿತಿದ್ರು ಅಲ್ಲಿಗೆ ಬಂದಾರೆ. ಸುಪ್ರೀಂ ಕೋರ್ಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಅಲ್ಲ, ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಂಗೆ. ಯಾಕಂದ್ರೆ ನಾ ಎಲ್ಲಿ ಕರಿತೀನಿ ಅಲ್ಲಿ ಬರೀತಾರೆ ಅಂದ್ರೆ ಏನು ನನ್ನ ಸೌಭಾಗ್ಯ ಅದು. ನಾನು ನನ್ನ ತೋಟಕ್ಕೆ ಕರೆದೀನಿ ಬಂದಾರ, ನಾನು ಬೆಳಗಾಮದಾಗ ಇದ್ದಾಕ್ರೆ ಮನೆಗೆ ಬಂದಾರ. ನಮ್ಮವ್ವ ನನ್ನ ಹೆಣ್ದು ಕೂಡಿ ಅಟಗಳಿ ಮಾಡಿ ಮತ್ತು ರಸಮ್ ಮಾಡಿ ಕೊಟ್ಟಿದ್ರು. ನಾವು ಹೋಗಿ ಬುತ್ತಿ ಕೊಟ್ಟು ಬರ್ತಿದ್ದೆ ಅಪ್ಪವ್ರಿಗೆ 2015-16ರಾಗ. ನಮ್ಮ ಮನೆ ಊಟ ಉಂಡಾರ ಅಪ್ಪವ್ರು ಅಂದ್ರೆ ನಾವು ಎಷ್ಟು ಭಾಗ್ಯಶಾಲಿ ಅಂತ. ಅಷ್ಟೇ ಅಲ್ಲ, ನಾ ಮಾರ್ಯಾಳ ಪೊಲೀಸ್ ಸ್ಟೇಷನ್ದಾಗಿದ್ದೆ. ಅಪ್ಪ ಸ್ಟೇಷನ್ಗೆ ಬರ್ರಿ ಅಂದಕ್ರೆ ಸ್ಟೇಷನ್ಗೂ ಬಂದಾರ ಅಪ್ಪವ್ರು. ಬಂದು ನಾನು ಚೇರ್ ಮ್ಯಾಗ ಕೂತ್ ಹೋಗ್ಯಾರ ಅಪ್ಪವ್ರು. ಎಂಥ ಭಾಗ್ಯವಂತಾರೆ ನಾವೆಲ್ಲ. ಅಲ್ಲಿ ಗಿಡ ಹಚ್ಚಾರ, ಇನ್ನೂ ಒಂದು ಚಕ್ಕು ಗಿಡ ಅದ. ಆ ಚಕ್ಕು ಗಿಡ ಹಚ್ಚಿ ದಿನಾಲು ಕಾಯಿ ಆಗ್ತಾವೆ, ಅದಕ್ಕೆ ವರ್ಷ ಕಾಯಿ ಆಗ್ತಾವೆ ಅದಕ್ಕೆ ಅಂಥವ್ರ ನಿಟ್ಟಿನಲ್ಲಿ ನಾವು ಬೆಳೆದಿದ್ದೆವು. ಅವ್ರ ಆಶೀರ್ವಾದದಿಂದ ನೋಡ್ರಿ ಅಧಿಕಾರಿಗಳು ನೀವು ನಾಡಿನ ತುಂಬ ಎಲ್ಲ ಹಾಡಿರಿ, ನಾಡಿನ ತುಂಬ ಎಲ್ಲ ಹಾಡಿರಿ. ಇನ್ನು ಮುಂದೆ ಏನು ಮಾಡೋಕ್ಕೂ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಡ್ಬೇಕಂತೇಳಿ ಆಶೀರ್ವಾದ ಮಾಡಿದ್ರು ಅಪ್ಪವರು. ನಾನು 2 ಸಲ ನನ್ನ ದಂಪತಿಯೊಂದಿಗೆ ಹೋಗಿ ವಿದೇಶಕ್ಕೆ ಹೋಗಿ ಹಾಡಿ ಬಂದೀನಿ. 2 ಸಲ ಹಾಡಿ ಬಂದೀನಿ, ಒಂದೇ ಸಲ ಅಲ್ಲ. ಇದು ಎಲ್ಲ ಏನಂದ್ರೆ ಗುರುವಿನ ಆಶೀರ್ವಾದ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರಲ್ಲ, ಅಪ್ಪಾಜಿಯವರು ಆಶೀರ್ವಾದದಿಂದ ನಾವೆಲ್ಲ ಬೆಳೆದವರು. ಈಗ ನೋಡ್ರಿ, ನಾ ಹೇಳ್ಕೋತ ಹೊಂಟಿನ ಸಂಸ್ಕಾರ ಬಗ್ಗೆ. ಈಗ ಏನಾಯಿತು, ಈಗಿನ ಹೆಣ್ಣು ನೋಡೋದು, ಹೆಣ್ಣು ಕೊಡೋದು ಅಲ್ಲಿಗೆ ಬತ್ತು. ಇನ್ನು ಲಗ್ನ ಆಗಿ ಮನೆಗೆ ಹೋಗುವಾಗ ಸಂದರ್ಭ ನೋಡ್ಬೇಕು. ಏನು ಹೇಳ್ತಿದ್ರು ಹಿಂದಕ್ಕೆ, ಗೌಡ್ರು ಕುಲಕರ್ಣಿಯರ ಮನ್ಯಾಗ ಲಗ್ನ ಇದ್ರೆ ಎಲ್ಲರೂ ಏನು ಮಾಡ್ತಿದ್ರು, ಮನ್ಯಾಗ ಯಾರೂ ಊಟ ಮಾಡ್ತಿತ್ಲ 5 ದಿವಸ, ಏನೋ ಅಡುಗೆ ಮಾಡ್ತಿತ್ಲ. ಎಲ್ಲರೂ ಗೌಡ್ರು ಕುಲಕರ್ಣಿಯ ಮನೆಗೆ ಹೋಗ್ತಿರು. 5 ದಿವಸ ಒಳಗಿನ ಅಕ್ಕಿ ಕಾಳು, ಹೊರಗಿನ ಅಕ್ಕಿ ಕಾಳು, ಹೊರಗಿನ ದೇವರು ಒಳಗಿನ ದೇವರು ಬಳಿ ಉಡಿಸೋದು, ಹಾಲಗಂಬ ಹಾಕೋದು, ಏನು ಸಂಭ್ರಮವೇ ಸಂಭ್ರಮ. ಇಷ್ಟೆಲ್ಲ ಮಾಡಿ ಆ ಹೆಣ್ಣು ಮಗಳು ಇನ್ನೇನು ಅಗಸಿ ದಾಟಿ ಬೇರೆ ಊರಿಗೆ ಹೋಗ್ತಾಳೆ. ಗಂಡನ ಮನೆಯವ್ರು ಕರ್ಲಿಕ್ಕೆ ಬಂದಿರ್ತಾರೆ, ಸವಾರಿ ಗಾಡಿ ತಂದು ನಿಂದ್ರಿಸಿರ್ತಾರೆ. ಇನ್ನೇನಿಕ್ಕಿ ಹೋಗ್ತಿರ್ತಾಳೆ, 5 ಮನೆ ಉಡ್ಯಾಕೆ ಹಾಕ್ತಾರೆ. 5 ಮನೆ ಉಡ್ಯಾಕೆ ಹಾಕಿ ಹೇಳ್ತಾರೆ, ಗೆಳೆಯರು ಗೆಳತಿಯರು ಎಲ್ಲರೂ ಅಗಸಿ ಬಾಗಿಲು ದಾಟಿಸಿ, ಕುಂಕುಮದಾಗ ಕೈ ಎದ್ದಿ, ಬಣ್ಣದಾಗ ಕೈ ಎದ್ದಿ 2 ಸಿಕ್ಕ ಹೊಡೆದು ಆಮೇಲೆ ಮುಂದೆ ಹೋಗ್ತಿರ್ತಾಳೆ ತಾಯಿ. ಅವಾಗ ಹೇಳ್ತಿರ್ತಾರೆ, ಅಳ್ತಿರ್ತಾರೆ. ಅವರೆಲ್ಲ ಅಳುವಾಗ ಆಕೆ ಹೇಳ್ತಾಳೆ, ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆ ದಂಡಿಲಿರುವ ಕರಿಕೀಯ ಕುಡಿಯಂಗ ಹಬ್ಬಾಲಿ ಅವರ ರಸಬಳ್ಳಿ ಅಂತೇಳಿ. ಅದೇ ಅರಿಶಿಣ ಮೈಯಾಗಿರ್ತಾಳೆ. ಅರಿಶಿಣ ಮೈಯಾಗಿದ್ದಂಥ ಸುಂದರಿ ಆ ಮಗಳು ಹೇಳ್ತಾಳೆ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ಬಟ್ಟಲ ಗಣ್ಣ ತಿರುವ್ಯಾಳ, ಬಟ್ಟಲ ಗಣ್ಣ ತಿರುವ್ಯಾಳ ನನ್ನ ಮಗಳು, ದಿಟ್ಟಿ ಸುಂಕ್ಯಾವ ಒಳಗೆ ಹೋಗು ಅಂಥೇಳಿ ಅವ್ರ ತಾಯಿ ಹೇಳಿದಿರ್ತಾಳೆ. ಆದರೂ ಅನಿವಾರ್ಯ ಇರ್ತದೆ, ಗಂಡ ಕರ್ಯಾಕೆ ಬಂದಿರ್ತಾನೆ, ಗಂಡನ ಮನೆಯವ್ರು ಕರ್ಯಾಕೆ ಬಂದಿರ್ತಾರೆ. ಸವಾರಿ ಗಾಡಿ ಕಟ್ಕೊಂಡು ಅಗಸಿ ಬಾಗಲ್ದಾಗ ನಿಂತಿರ್ತದೆ. ಇವರೆಲ್ಲರೂ ಗೆಳೆಯರು ಗೆಳತಿಯರು ಕಳ್ಸಕ್ಕೆ ಬರ್ತಾರೆ. ಆ ಸಂದರ್ಭ ನೋಡ್ಬೇಕ್ರಿ. ಎಲ್ಲರೂ ಅಳ್ತಿರ್ತಾರೆ, ಎಲ್ಲರಿಗೂ ಅವರು ಅಳ್ತಿರ್ತಾರೆ. ಈಗಿನವ್ರದ್ದು ಬೇರೆ, ಈಗಿನವ್ರದ್ದು ನಾ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಎಲ್ಲರೂ ಅಳ್ತಿರ್ತಾರೆ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಹೋಗಾಗ ಹಾಕಬ್ಯಾಡ ಕಣ್ಣೀರ, ಗಂಡನೇ ನಿನಗೆ ದೇವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಊರು ಮಂದಿ ಕಳ್ಸಕ್ಕ ಬಂದಾರ ನಿನ್ನ ಗೆಳತಿಯರೆಲ್ಲರೂ ಸೇರ್ಯಾರ. ಊರು ಮಂದಿ ಕಳ್ಸಕ್ಕ ಬಂದಾರ ನಿನ್ನ ಗೆಳತಿಯರೆಲ್ಲರೂ ಸೇರ್ಯಾರ. ಹೋಗಿ ಬಾಬಾಲಿ ಅಂತಾರ, ಹೋಗಿ ಬಾಬಾಲಿ ಅಂತಾರ, ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ತಾಳಿ ನಿನಗ ಕಟ್ಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿ ನಿನಗ ಕಟ್ಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿಕೊಂಡು ಬಾಳಂತ ಹೇಳ್ಯಾರ, ಗಂಡನೇ ನಿನಗೆ ದೇವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ನೀ ಹೋಗಾಗ ಹಾಕಬ್ಯಾಡ ಕಣ್ಣೀರ. ನಿನಗಾಗಿ ತಂದೀನಿ ಬಂಗಾರ, ನಿನ್ನ ಮಗುವಿಗೆ ತಂದೀನಿ ಉಂಗೂರ. ನಿನಗಾಗಿ ತಂದೀನಿ ಬಂಗಾರ, ನಿನ್ನ ಮಗುವಿಗೆ ತಂದೀನಿ ಉಂಗೂರ. ಮಗುವಿಗೆ ತಂದೀನಿ ಉಂಗೂರ. ಮರಿಬ್ಯಾಡ ತಂಗಿ ಹಾಲುಂಡ ತವರ, ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ನೀ ಹೋಗಾಗ ಹಾಕಬ್ಯಾಡ ಕಣ್ಣೀರ. ಹೋಗಾಗ ಹಾಕಬ್ಯಾಡ ಕಣ್ಣೀರ.